ಸ್ತೋತ್ರ ಮಾಡಿರುವ ವಾದಿರಾಜರು ಮುಂದೆ ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡ್ತಾ ಬರ್ತಾರೆ. ನಾವು ನೋಡಿದೆವು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡಿನ ಶ್ರೀರಂಗ ಪ್ರಾಂತೀಯ ಮತ್ತು ದಕ್ಷಿಣ ಭಾರತದಲ್ಲಿ ಇರುವಂಥ ತಿರುಪತಿ, ಅಗೋಬಿಲ, ಹಂಪಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದರು ಅಂತ. ಅದು ಮಾತ್ರ ಅಲ್ಲ, ಈ ತಮಿಳುನಾಡಿನಲ್ಲಿ ಇರುವಂಥ ವಿಶೇಷವಾದ ಕ್ಷೇತ್ರಗಳು ಅದರಲ್ಲಿ ವರಾಹದೇವರು ಸ್ವಯಂಭಕ್ತ ಕ್ಷೇತ್ರ ಅಂತೇಳಿ ಪ್ರಸಿದ್ಧಿಯಾಗಿರುವಂಥ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ವಿಶೇಷವಾಗಿ ವರಾಹದೇವರ ಅನುಗ್ರಹವನ್ನು ಪಡೆದ ವಾದಿರಾಜ ತೀರ್ಥರು ನೋಡಿ, ಭೂವರಾಗ ಅನುಗ್ರಹದಿಂದ ಈ ಹುಟ್ಟಿದವರು ವಾದಿರಾಜ ತೀರ್ಥ. ವಾಗೀಶ ತೀರ್ಥರು ಅವರಿಗೆ ಅನುಗ್ರಹ ಮಾಡಿದಾಗ ಭೂವರಾಗರ ಅನುಗ್ರಹದಿಂದ ನೀವು ನಮಗೆ ಮಣಕರಾಗಲಿ ಅಂತ ಅಲ್ಲಿ ಅನುಗ್ರಹವನ್ನು ಮಾಡಿದರು ಅಂತ ಕೇಳುತ್ತೇವೆ. ಅದು ಮಾತ್ರ ಅಲ್ಲ, ಪೂರ್ವಾಶ್ರಮದಲ್ಲಿ ಅವರಿಗೆ ತಾಯಿ ತಂದೆಯರೇ ಇಟ್ಟಿರುವ ನಾಮ ವಾಗೀಶ ತೀರ್ಥರ ಅನುಗ್ರಹದಿಂದ ಭೂವರಾಹ ಅಂತೇಳಿ. ಅದು ಮಾತ್ರ ಅಲ್ಲ, ಮುಂದೆ ತಾನೇ ಪೀಠಾಧೀಶರಿದ್ದಾಗ ಆಚಾರ್ಯರು ತನ್ನ ಕರಕಮಲದಿಂದ ಸೋದೆ ಮಠಕ್ಕೆ ಕೊಟ್ಟಿರುವ ವಿಗ್ರಹ ಭೂವರಾಹ ದೇವರು. ಆ ಭೂವರಾಗ ದೇವರನ್ನ ಇಲ್ಲಿ ಸ್ವಯಂಭಕ್ತ ಕ್ಷೇತ್ರವಾದ ಶ್ರೀಮುಷ್ಣದಲ್ಲಿ ದರ್ಶನ ಮಾಡಿದಾಗ ಸ್ತೋತ್ರ ಆರಾಧನೆಯನ್ನು ಮಾಡಿದರು ವಾದಿರಾಜ ತೀರ್ಥರು ಅಂತ ಹೇಳ್ತಾರೆ. ಆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದಾಗ ಶ್ರೀಮುಷ್ಣ ವರಾಹ ಮೂರ್ತಿಯನ್ನು ನೋಡಿ ಅನುಗ್ರಹವನ್ನು ಪಡೆದರು. ಆ ವರಾಹ ಮೂರ್ತಿಯನ್ನು ವಿಗ್ರಹವನ್ನು ಪಡೆದರು ಅಂತ ಹೇಳ್ತಾರೆ. ಅಂತ ಶ್ರೀಮುಷ್ಣ ಕ್ಷೇತ್ರದ ವರಾಹ ದೇವರನ್ನ ವಾದಿರಾಜರು ಆ ದಶಾವತಾರ ಸ್ತುತಿಯಲ್ಲಿ ಹೆಂಗ ಹೊಗಳಿದ್ದಾರೆ ಅಂತ ಕೇಳೋಣ. ನೀಲಾಂಬುದಾಭ ಶುಭ ಶಿಲಾದ್ರಿದೇಹಧರ ಖೇಲಾಹೃತೋ ದಧಿಧುನಿ ಶೈಲಾದಿಯುಕ್ತ ನಿಖಿಲೇಲಾ ಕಟಾದ್ಯ ಸುರ ತುಲಾಟವೀದಹನತೆ ಓಲಾಕೃತೆ ಜಲಧಿ ಕಾಲಾಚಲಾವಯವನೀಲಾಬ್ಜದಂಶ ಧರಣಿ